ಹಾಯ್ ಹಲೋ ಎವ್ರಿವನ್ ಗುಡ್ ಮಾರ್ನಿಂಗ್. ನಾವು ಇವತ್ತು ಬಂದಿರೋದು ಮಧುಗಿರಿ ಫೋರ್ಟ್. ಸೊ ನೋಡಿ, ಇದು ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿರೋವಂಥ ಜಾಗ. ಇಲ್ಲಿ ನಮ್ಮ ಮಂಜ ಕೂತ್ಬಿಟ್ಟಿದ್ದಾನೆ ಫಸ್ಟು ರೌಂಡಲ್ಲೇ ಸುಸ್ತಾಗಿ. ಒಳಗಡೆ ನೋಡಿ, ನೋಡ್ತಾ ಇದ್ರೆ ಈ ಥರ ಇದೆ ವ್ಯೂ. ಇದರಲ್ಲಿ ಆಲ್ಮೋಸ್ಟ್ ಒಂದು ಮೇನ್ ಡೋರ್ಸ್ 7 ಡೋರ್ಸ್ ಇದೆ. ಒಂದೊಂದೇ ಪಾಸ್ ಆಗ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ ವ್ಯೂ ಹೇಗಿದೆ. ವಾವ್, ಇಲ್ಲೇ ಹೆಂಗಿದೆ ಅಂದಮೇಲೆ ಇನ್ನು ಮೇಲೆ ಹೋದರೆ ಹೆಂಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಕಮಾನ್ ಬಾಯ್ಸ್. ಐಡಿಯಾ ಏನೋ ಚೆನ್ನಾಗಿದೆ, ಬಟ್ ಆಗುತ್ತಾ ಇಲ್ವಾ ಅಂತ ನಮಗೂ ಗೊತ್ತಿಲ್ಲ. ಬಾಯ್ಸ್ ಬನ್ನಿ ನೋಡೋಣ. ಇಲ್ಲಿ ನೋಡಿದ್ರೆ ಈ ಥರ ಇದೆ ಮೇಲ್ಗಡೆ. ಇಲ್ಲೂ ನಮ್ಗೇನು ಗೊತ್ತು, ಟ್ರೈ ಮಾಡೋಣ ಅಂತ ಜಿಗ್ 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 ಅಂತ ಫಾಸ್ಟಾಗೇನೋ ಹೋದ್ವಿ. ಅಲ್ಲಾಗಿದ್ದ ಸೀನೇ ಬೇರೆ. ಪಾಪ 4 ಕಾಲು ಜೊತೆ ಬಾಲ ಇಟ್ಕೊಂಡು ಈ ನಾಯಿ ಟ್ರೈ ಮಾಡ್ತು ಹತ್ತು ಬಿಡೋಣ ಇವ್ರ ಜೊತೆ ಮೆಂಗೋ ಮೆಲ್ಲಗೆ ಏನಾದರೂ ಕೊಡ್ತಾರೆ ಅಂತ. ಆಗಿಲ್ಲ. ಅದು ಬಿದ್ದದ್ದು ನೋಡ್ಬಿಟ್ಟು ನಮ್ಮ ಬಾಯ್ಸ್ ಬೇಡ ಬನ್ನಿ ಅಂತ ಹೇಳಿ, ಏನು ನಾರ್ಮಲ್ ದಾರಿ ಇದೆ ಅದೇ ದಾರಿಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಗೊತ್ತಾಯ್ತು ಕೊನೆಗೂ ಈ ಥರ ಅಡ್ಡದಾರಿ ಎಲ್ಲ ಹಿಡ್ದು ಹಿಂದೆ ಎಂತೆಂಥ ಕಳ್ರತ್ತಕ್ಕೆ ಟ್ರೈ ಮಾಡಿದಾರೋ ಅವ್ರನ್ನೇ ಬಿಟ್ಟಿಲ್ಲ ಒಳಗಡೆ. ಇನ್ನು ನಮ್ಮನ್ನು ಬಿಡ್ತಾರ. ಮತ್ತೆ ಬ್ಯಾಕ್ ಟು ನಾರ್ಮಲ್ ರೋಡಲ್ಲಿ ಹೋಗ್ತಾ ಇದೀವಿ. ನೋಡಿ, 2ನೇ ಮೇನ್ ರೋಡ್ ಇದು. ಎಲ್ಲ ಆಗುತ್ತೆ ನೋಡಿ ಹರ್ಷ ಅವರೇ, ನೀವು ಮನ್ಸು ಮಾಡಬೇಕು. ನೀವು ನಿಮ್ಮ ಮನಸ್ಸು ದೇವರು ಒಳ್ಳೇದು ಮಾಡಿದ್ರೆ ಆಗ ಹಿಂಗೆ ಕಬ್ಬಣದ ರಾಡ್ ಇಟ್ಕೊಂಡು ಆಟ ಆಡಕ್ಕೆ ಹೋಗಿ. ಕೊನೆಗೂ ನಮಗೆ ಮೆಟಲ್ಗಳು ಸಿಕ್ತು. ನಾನು ಮತ್ತು ಅಯ್ಯಪ್ಪ ಹೋಗ್ತಾ ಇದ್ದೀವಿ. ಮುಂದೆ ಇಲ್ಲೊಬ್ಬ ಅಣ್ಣ ಇದ್ದಾನೆ, ಬಟ್ ಅವನು ಜಾಗನೂ ಕೊಡ್ತಾ ಇಲ್ಲ ನಮಗೆ ಹೋಗೋದಕ್ಕೆ. ಇಲ್ಲಿ ನೋಡಿ, ನಾವು ಆಲ್ಮೋಸ್ಟ್ 3ನೇ ಮೇನ್ ಡೋರಿಂದ ಮೇಲೆ ನೋಡ್ತಾ ಇದ್ದೀವಿ. ಮೆಟ್ಲುಗಳಿದೆ. ಇವನ್ ಯಾರೋ ಎಣ್ಣೆ ಗಾಡಿ ನೋಡೋಕ್ಕೆ ಹಿಂಗಿದೆ. ಬಾಯ್ಸ್ನೆಲ್ಲ ಕರೀತಾ ಇದ್ದೀನಿ, ಬಟ್ ಸ್ವಲ್ಪ ಮಟ್ಟಕ್ಕೆ ಕಷ್ಟ ಆಗ್ತಾ ಇದೆ. ಅಲ್ಲಿಂದ ಟ್ರೈ ಮಾಡ್ಬೋದು. ಹಂಗೆ ಹೋಗೋದು. ಇಷ್ಟೊತ್ತು ನೋಡಿದ್ರಲ್ಲ, ಮೇಲೆ ಎತ್ಕೊ ಬರ್ಬೇಕಾದ್ರೆ ಉಸಿರಾಡೋಕ್ಕೆ ಕಷ್ಟ ಆಗ್ತಿತ್ತು. ಇನ್ನೆಲ್ಲಿ ಎತ್ತದು. ನಮ್ಮ ಬಾಯ್ಸ್ನ ನೋಡ್ತಾ ಇದ್ದೀನಿ. ಹರ್ಷ ತುಂಬ ಕಷ್ಟಪಡ್ತಾ ಇದ್ದಾನೆ. ಹೆಂಗೆ ಹತ್ತುತ್ತಾನೋ ಇಲ್ಲೋ ಅನ್ನೋದೇ ಡೌಟ್ ಆಗಿತ್ತು. ಕೊನೆಗೂ ಹತ್ತಿದ್ದಾನೆ. ಇನ್ನು ಹಂಗೇ ನೋಡಿ ಸುತ್ತ ಹೆಂಗಿದೆ ವ್ಯೂ ಅಂದರೆ, ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ ಇನ್ನೂ ಹತ್ತದು ಇದೆ, ಇನ್ನೂ ಮುಗ್ದಿಲ್ಲ. ಅಯ್ಯಯ್ಯೋ ಅಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ನಮ್ಮ ಹರ್ಷ ರಿವರ್ಸ್ ಗೇರಲ್ಲೇ ಬರ್ತಾ ಇದ್ದಾನೆ ಅಯ್ಯಪ್ಪ ಕೊಟ್ಟಿರೋ ಐಡಿಯಾದಲ್ಲಿ. ಅಯ್ಯಪ್ಪ ಬ್ಯಾಗ್ ಸಮೇತ ಹಿಡ್ಕೊಂಡು ಹೆಂಗೋ ಬರ್ತಾ ಇದ್ದ. ಹರ್ಷ ಇನ್ನೇನೋ ಯಾಮಾರ್ತಿದ್ದ. ಸದ್ಯ ಟರ್ನ್ ಆಗಿ ಫಾರ್ವರ್ಡ್ ಡೈರೆಕ್ಷನ್ಗೆ ಬಂದ. ಇಲ್ಲಿ ನೋಡಿದ್ರೆ ಮಂಜ ಅಣ್ಣಣ್ಣ ನನ್ನ ಬಿಟ್ಬಿಡಿ ಆಯ್ತಾ ಇಲ್ಲ ಅಂತಿದ್ದಾನೆ. ಬಾ ಮಂಜ, ಬೇಗ ಬಾ. ಕೊನೆಗೂ ಅವರು ಹತ್ತತ್ರ ಆಲ್ಮೋಸ್ಟ್ 4ನೇ ಮೇನ್ ಡೋರ್ ತನಕ ರೀಚ್ ಆಗಿದ್ದೀವಿ. ಇನ್ನೂ ಇದೆ ಮೇಲೆ ನೋಡಿ. ಎಂಥ ವ್ಯೂ ಅಂದರೆ ಸಖತ್ತಾಗಿದೆ ನೋಡೋದಕ್ಕೆ.
ಮೇಯ್ನ್ ಡೋರು. ಬಟ್ ಇಲ್ಲಿ ನೋಡ್ಬೇಕಂದ್ರೆ ಔಟ್ಸೈಡ್ ಲುಕ್ಕು ಕೆಳಗಡೆ ನೋಡ್ತಾ ಇದ್ರೆ ಪಾತಾಳನೇ ಕಾಣಿಸುತ್ತೆ. ಆಲ್ಮೋಸ್ಟ್ ಒಂದು 3000 ಫೀಟ್ ಮೇಲೆ ಇದೀವಿ. ಏನಿಲ್ಲ ಅಂದ್ರೂ 1000 ಮೀಟ್ರ್ ಮೇಲೆ. ಮತ್ತೆ ಹರ್ಷ ಪಾಪ ಕಷ್ಟಪಟ್ಕೊಂಡು ಬರ್ತಾ ಇದ್ದಾನೆ. ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ಫೈನಲಿ ನಾವು ಮಧುಗಿರಿ ಬೆಟ್ಟದ 7ನೇ ಮುಖ್ಯ ದ್ವಾರವನ್ನು ದಾಟಿ ಕೋಟೆ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ನಮ್ಮ ಬಾಯ್ಸ್ ಹಿಂದೆನೆ ಬರ್ತಾ ಇದ್ದಾರೆ. ಸೊ ಈ ಕೋಟೆ ನೋಡಿದ್ರೆ ತುಂಬಾ ಬಹಳ ಹಳೇದು. ಇದು 17ನೇ ಶತಮಾನದ್ದು ಈ ಕೋಟೆ. ನೋಡಿ ಫುಲ್ ಎಲ್ಲ ಒಳಗಡೆ ಎಲ್ಲ ಹಾಳಾಗಿದೆ. ಇದನ್ನಂಗೆ ನೋಡ್ಕೊಂಡು ಈ ಕೋಟೆ ದಾಟಿದ್ರೆ ಇಲ್ಲೊಂದು ಮಧ್ಯದಲ್ಲಿ ಗೋರಿಗಳ ತರ ಏನೋ ಕಟ್ಟಿದ್ದಾರೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಹರ್ಷ ಬಂದ್ರು. ಸೊ ಹಂಗೆ ಬನ್ನಿ ನೋಡ್ತಾ ಮುಂದೆ ಹೋಗೋಣ. ಈ ಸುತ್ತ ಇಷ್ಟೊಂದು ಭದ್ರಪಡಿಸ್ಬೇಕು ಅಂದ್ರೆ ಎಷ್ಟೆಲ್ಲ ಕಲ್ಲುಗಳನ್ನ, ದಿಂಡುಗಳನ್ನ, ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನ ಮಾಡಿ ಯಾವ ತರ ಕಟ್ಟಿರಬೇಡ ಆಗಿನ ಕಾಲದಲ್ಲಿ. ಇದು ನಾವು ನೋಡ್ತಾ ಇರೋದು ಬಂದ್ಬಿಟ್ಟು 17ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥದ್ದು. ಇದಾದ ನಂತರ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಮತ್ತೆ ಹೈದರ್ ಅಲಿ ಇವರ ಆಡಳಿತದಲ್ಲಿ ವಶಪಡಿಸ್ಕೊತಾರೆ. ಇದು ಮೈಸೂರು ಆಸ್ಥಾನದ ರಾಜರುಗಳಿಗೆ ಬೇಕಾಗಿರೋಂಥ ಒಂದು ಮುಖ್ಯ ಭದ್ರತಾ ಕೋಟೆ ಆಗಿರುತ್ತೆ. ಇಲ್ಲಿ ನೋಡಿ ಮೇಲ್ಗಡೆಯಿಂದ ನೋಡಿದ್ರೆ ಸುತ್ತ ಇರೋ ಅಂಥ 100 ಹಳ್ಳಿಗಳು, ಅಕ್ಕಪಕ್ಕದ ಪ್ರದೇಶಗಳು ಎಷ್ಟು ಮೇಲ್ಗಡೆಯಿಂದ ನಾವು ಈಸಿಯಾಗಿ ನೋಡ್ಬೋದು. ಇದನ್ನ ಒಂದು ಭದ್ರತಾ ಕೋಟೆಯಾಗಿ ಮಾಡ್ಕೊಂಡಿದ್ರು. ಇನ್ನು ನೋಡಿ ಇದ್ರೊಳಗಡೆ ಎಲ್ಲ ದವಸ ಧಾನ್ಯಗಳನ್ನ ಮೇಬಿ ತುಂಬೋದಕ್ಕೆ, ಸೂರ್ಯನ ಬೆಳಕಿಗೋಸ್ಕರ, ಬಹಳಷ್ಟು ಸೆಕ್ಯೂರಿಟಿಗೋಸ್ಕರ ಅವರು ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಾವು ಬಹಳಷ್ಟು ನೋಡಬೇಕು ಅಂತಂದ್ರೆ ಇತಿಹಾಸನ ತಿಳಿಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ನೋಡಿ ಈ ಕೋಟೆ ಎಲ್ಲ ಸ್ವಲ್ಪ ಹಾಳಾಗಿದೆ. ಇವಾಗ ಜನರೆಲ್ಲ ಓಡಾಡೋ ಅಂತ ಸ್ಥಳನೂ ಆಗಿದೆ. ಆದರೆ ಸುಲಭವಾಗಿ ಮೇಲೆ ಹತ್ತಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಬಟ್ ಆದರೆ ಇದರಲ್ಲಿ 7 ಮುಖ್ಯ ದ್ವಾರಗಳನ್ನು ಯಾಕೆ ಮಾಡಿದ್ದಾನೆ ಅಂದರೆ ಒಂದೊಂದು ತುಂಬ ಕಷ್ಟ ಅನಿಸುತ್ತೆ. ಆದರೆ ಮೇಲೆ ಬಂದು ನೋಡಿದಾಗ ನೋಡಿ ವ್ಯೂ ಇದೆಯಲ್ಲ, ಇದೇ ಸ್ವರ್ಗ. ಆಲ್ಮೋಸ್ಟ್ ಕಳೆದೋಯ್ತೀವಿ. ನಾನಿವಾಗ ತುಂಬ ಫುಲ್ ಟಾಪಲ್ಲಿದ್ದೀನಿ. ಮೇಲ್ಗಡೆ ಒಂದು ವ್ಯೂ ಹೇಗಿದೆ ಅಂತ ನೋಡೋಣ ಅಂತ. ಸಿಕ್ಕಾಪಟ್ಟೆ ವಿಂಡ್ ಇದೆ. ವಿಂಡಿಗೆ ನಮ್ಮ ಬಾಡಿನ ಶೇಕ್ ಮಾಡ್ತಾ ಇದೆ. ಹಂಗೆ ಮೇಲೆ ನೋಡ್ತಾ ಇದ್ರೆ ಸುತ್ತ 360 ಡಿಗ್ರಿಯಲ್ಲಿ ಸುತ್ತಮುತ್ತ ಇರೋ ಬೆಟ್ಟ ಗುಡ್ಡ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದರೆ ವಾವ್. ಇಷ್ಟೊತ್ತು ಕಷ್ಟಪಟ್ಟು ಮೇಲೆ ಹತ್ತಿ ಬಂದಿದ್ದಕ್ಕೂ ಒಳ್ಳೆ ವ್ಯೂ ಸಿಗ್ತಾ ಇದೆ. ಈ ರಿಲ್ಯಾಕ್ಸೇಷನ್ ಬೇರೆ ಎಲ್ಲೂ ಸಿಗಲ್ಲ. ಓವರಾಲ್ ಆಗಿ ಚೆನ್ನಾಗಿದೆ. ಸೊ ಮತ್ತು ಈ ಬೆಟ್ಟ ಬಂದ್ಬಿಟ್ಟು ಮಧುಗಿರಿ ಅನ್ನೋ ಒಂದು ಪ್ಲೇಸು. ತುಮಕೂರಿಂದ ಹತ್ತತ್ರ ಒಂದು 45 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ ಬರೋರಿಗೆ ಒಂದು 105 ಕಿಲೋಮೀಟರ್ ಆಗ್ಬೋದು. ಸೊ ಇದು ಕೋಟೆಗೋಸ್ಕರನೇ ತುಂಬ ಫೇಮಸ್. ಹತ್ತತ್ರ ಈ ನಾವು ಮೇಲೆ ಹತ್ತಿರ ಅಂತ ಕೋಟೆ ಆಲ್ಮೋಸ್ಟು 4000 ಫೀಟ್ ಹೈಟ್ ಇದೆ. ಏಷ್ಯಾದಲ್ಲೇ ಇದೂ ಒಂದು ಏಕಶಿಲಾ ರಚನೆ ಅಂತ ಹೇಳ್ತಾರೆ. ಇದೊಂದು ದೊಡ್ಡ ಸಿಂಗಲ್ ಸ್ಟೋನಲ್ಲಿ ನಿರ್ಮಿತ ಆಗಿರ್ತಕ್ಕಂಥ ಕೋಟೆ. ಇದರದ್ದು ಹಿಸ್ಟ್ರಿನ ನಾವು ನೋಡೋದ ಥರ ಆದರೆ ಇದು 17th ಸೆಂಚುರಿಯಲ್ಲೇ ನಿರ್ಮಾಣ ಮಾಡಿರ್ತಾರೆ. ಮತ್ತು 18th ಸೆಂಚುರಿಯಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಮೈಸೂರ ಅರಸರಾಗಿ ಅವರಿಗೆ ಒಂದು ಪ್ರಮುಖ ಕೋಟೆ, ಭದ್ರತಾ ಕೋಟೆಯಾಗಿ ಮಾಡ್ಕೊಂಡಿರ್ತಾರೆ. ನೋಡಿ ಈ ಕೋಟೆನ ಇಳಿಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ. ಹರ್ಷ ಇಳಿತಾ ಇದ್ದಾರೆ, ಮತ್ತು ನಾನು ಇವಾಗ ಹಾಗೇ ಅದೇ ಥರನೇ ಇಳಿದು ಹೋಗಬೇಕು ಕೆಳಗಡೆ. ಸ್ವಲ್ಪ ರಿಸ್ಕಿ, ಬಟ್ ಇಳಿದೆ.
ನೋಡಿ. ಈ ಕೋಟೆನ ಹಿಡಿಯೋದಕ್ಕೆ ತುಂಬ ಕಷ್ಟ, ಹೆಂಗೋ ಕಷ್ಟಪಟ್ಟು ಮೇಲೆ ಹತ್ತಿದ್ವಿ. ಬಟ್ ಆಮೇಲೆ ಗೊತ್ತಾಯಿತು ಇದನ್ನು ಹತ್ತಿದ್ದೀವಿ ಹೆಂಗೆ ಇಳಿಬೇಕು ಅಂತ. ಆಲ್ರೆಡಿ ಕಾಲು ತುಂಬ ಪೇಯ್ನ್ ಬಂದ್ಬಿಟ್ಟಿದೆ. ಒಂದೊಂದು ಸ್ಟೆಪ್ಸ್ ಇಡೋದನ್ನು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ಎಷ್ಟು ಬೇಗ ಕೆಳಗಡೆ ಇಳಿತೀವೋ ಅಂತ ಅನ್ನಿಸ್ತಾ ಇದೆ. ಅಂಥದ್ರಲ್ಲಿ ಈ ಕೋಟೆನ, ಈ 7 ಮುಖ್ಯ ದ್ವಾರಗಳನ್ನು ದಾಟಿ ಬಂದು ಕಳ್ಳರಾಗಿರಲಿ, ನಮ್ಮ ಶತ್ರುಗಳಾಗಿರಲಿ, ಇನ್ನೊಬ್ಬರಾಗಿರಲಿ ಹೆಂಗೆ ಬರ್ತಾರೆ ಹೇಳಿ. ಅದಕ್ಕೆ ಆಗಿನ ಕಾಲದ ರಾಜರುಗಳು ಇಂಥ ಕೋಟೆನ ಭದ್ರತಾ ಕೋಟೆಯಾಗಿ ಮಾಡ್ಕೊಂಡಿದ್ದು. ಇಲ್ಲಿಗೆ ನಮ್ಮ ಟ್ರೆಕ್ಕಿಂಗು ಎಂಡ್ ಆಯಿತು. ಲೆಟ್ಸ್ ಗೋ ಬಾಯ್ಸ್, ಹೋಗೋಣ. Tata, bye bye. Kindly do subscribe to my channel. Stay tuned for more videos. Bye bye. Love you all.